ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಜೆ ಡಿ 2026ಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಕ್ಲಾಸನ್ನು 3 ಮಾಡಿದ್ದೀವಿ. ಓಕೆ, ಈಗಾಗಲೇ 3 ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಫಸ್ಟ್ ಒನ್ನು ನಾವು ಯಾವ್ದು ಮಾಡಿದ್ದೀವಿ ಅಂತಂದ್ರೆ ಯಾಕಪ್ಪ ಹೇಳತ್ತೀನಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕ್ಕು. ಓಕೆ, ಈಗ ಫಸ್ಟ್ ಕ್ಲಾಸನ್ನು ಮಾಡಿದ್ದೀವಿ. ಏನಪ್ಪ, ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳನ್ನು ಮಾಡಿದ್ದೀವಿ. ಓಕೆ, ಎರಡನೇ ಟಾಪಿಕನ್ನು ಏನು ಮಾಡಿದ್ದೀವಿ ರೀ, ಭಾಗಾಕಾರದ ನಿಯಮಗಳನ್ನು ಮಾಡಿದ್ದೀವಿ. ಅದೇ ರೀತಿ ಮೂರನೇ ಕ್ಲಾಸನ್ನು ಮಾಡಿದ್ದೀವಿ, ಏನು ಭಿನ್ನ ರಾಶಿಗಳು ಮಾಡಿದ್ದೀವಿ. ಓಕೆ, ಈಗ ಇವತ್ತಿನ ಕ್ಲಾಸಲ್ಲಿ 4ನೇ ಕ್ಲಾಸ್ ಅಂತ ಹೇಳ್ಬೋದು. ಇದನ್ನು ಲ ಸ ಮತ್ತು ಮ ಸ ಅಂತೇಳಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಯೂಸ್ಫುಲ್ ಆಗುತ್ತೆ SSC JD ಆಗಲಿ, ಅದೇ ರೀತಿ ಇನ್ನಿತರ ಪರೀಕ್ಷೆಗಳಲ್ಲಾಗಲಿ. ಓಕೆ, SSC JD ಅಗ್ನಿವೀರ್ ಎಲ್ಲ ಒಂದು ಸ್ಟೇಟ್ ಆಗಲಿ ಸೆಂಟ್ರಲ್ ಎಲ್ಲ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಈ ಟಾಪಿಕ್ಕು, ಎಲ್ಲ ಬೇಸಿಕ್ ಟಾಪಿಕ್. ಓಕೆ, ಡನ್. ಈಗ ಅಗ್ನಿವೀರ್ ಸಂಬಂಧಪಟ್ಟಂತೆ ಯಾವ ಥರ ಕ್ವಶನ್ಸು ಯಾವ ಟೈಪ್ಸ್ ಅಂತೇಳಿ ಎಕ್ಸ್ಟ್ರಾ ಒಂದೆರಡು ಟೈಪ್ಸನ್ನು ತೊಗೊಂಡಿನಿ. ಯಾಕಂದರೆ ಪ್ರತಿ ವರ್ಷ ಒಂದೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಓಕೆ, ಡನ್. ಅದೇ ರೀತಿ ನಿಮಗೆ ಈಗಾಗಲೇ ನಾನು ಏರ್ಫೋರ್ಸ್ ಬಗ್ಗೆಯೂ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಓಕೆ, ಏರ್ಫೋರ್ಸ್ ಬಗ್ಗೆಯೂ ಮಾಡ್ತಾಯಿದ್ದೀನಿ. ಅದೇ ರೀತಿ ನೇವಿ ಕಾಲ್ಫಾರ್ಮ್ ಆಗೈತಿ, ಅವುಗಳನ್ನ ಕೂಡ ನೆಕ್ಸ್ಟ್ ಕ್ಲಾಸನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆ, ಡನ್. ಅದೇ ರೀತಿ ಇವುಗಳನ್ನ ಯೂಸ್ ತೊಗೋರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಓಕೆ, ಡನ್. ಫಸ್ಟ್ ನೋಡಿರಿ, ಲ ಸ ಅ ಮತ್ತು ಮ ಸ ಅ ಅಂತಂದಾಗ ಇಲ್ಲಿ ಇಂಗ್ಲೀಷ್ನ ನಾವು LCM HCF ಅಂತೀವಿ. ಫಸ್ಟಿಗೆ ನಿಮಗೆ ಇದರ ವಿಸ್ತೃತ ರೂಪ ಗೊತ್ತಿರಬೇಕು. ಏನಪ್ಪ, ಲ ಸ ಅ ಅಂತಂದ್ರೆ ಭಾಳಷ್ಟು ತಪ್ಪಾಗ್ತಿರ್ತೀವಿ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಇದನ್ನು ನೀವು ನೆನಪಿಡ್ಬೇಕು. ಇಲ್ಲಿ ಅಪವರ್ತನ ಹಾಕಿದರೆ ತಪ್ಪಾಗುತ್ತೆ. ಓಕೆ, ಮ ಸ ಅ ಅಂತಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೀವಿ. ಓಕೆ, ಇದು ಲಾಸ್ಟ್ ಪಾಯಿಂಟನ್ನು ನೀವು ಭಾಳಷ್ಟು ಮಿಸ್ಟೇಕ್ ಮಾಡ್ತೀರಿ. ಸಿಂಗಲ್ ಆಗಿ ಇದನ್ನು ಕೂಡ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸಿಂಗಲ್ ಮಾರ್ಕ್ಸಲ್ಲಿ. ಓಕೆ, ಡನ್. ನೆಕ್ಸ್ಟು ಫಸ್ಟ್ ಟೈಪನ್ನು ನೋಡಿರಿ. ಏನಪ್ಪ ಅಂತಂದರೆ ಯಾವುದಾದ್ರೂ ಸಂಖ್ಯೆಗಳನ್ನ ಕೊಟ್ಟು ಅವುಗಳ ಲ ಸ ಅನ್ನು ಕೇಳಿರ್ತಾರೆ. ಆವಾಗ ನೀವು ಏನು ಮಾಡಬೇಕು, ಆ ಕೊಟ್ಟಂತಹ ಸಂಖ್ಯೆಗಳನ್ನು ಬರ್ಕೊಂಡು ಅದೇ ರೀತಿ ಅವುಗಳನ್ನ ಫಸ್ಟ್ 2ರಿಂದ ಭಾಗಿಸ್ಬೇಕು. 2ರಿಂದ ಯಾವುದಾದ್ರೂ ಹೋದ್ರಿ, 2 1 2 3 2 2 ನೆಕ್ಸ್ಟು ಮತ್ತು 2ರಲ್ಲಿ ಇನ್ನೊಂದು ಅದನ್ನು ಹಾಕಿರಿ. ಇದು 1 ಆ್ಯಸ್ ಇಟ್ ಈಸು, ಇದು 3 ಅಂದ್ರೆ 1 ಅಂತ ಭಾಗ ಹೋಗಬಾರ್ದು. ಅದನ್ನು 3ಅನ್ನು ಹಾಗೆ ಇಡಬೇಕು. ಇದು ಲ ಸ ಒಳಗೆ. ಆಮೇಲೆ 2 1 ಆಮೇಲೆ 3 3 1 3 ಮುಗಿತೀವಿ. ಎಲ್ಲ ಲಾಸ್ಟ್ 1 ಬರುವವರೆಗೂ ನಾವು ಮಾಡುವಂಥದ್ದು ಲ ಸ ಅ. ಓಕೆ, ಈಗ ಇಲ್ಲಿ ಬಂದಂಥ ಸಂಖ್ಯೆಗಳ ಎಂಟು ಮಾಡಿ. 2 4 4 3 12 ಇದು ಇವುಗಳ ಲ ಸ ಅ ಆಗಿರುತ್ತೆ. ಇದು ಟೈಪ್ 1ರಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಓಕೆ, ಡನ್. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವಶನನ್ನು ತೊಗೊಂಡಿನಿ. ಏನಪ್ಪ ಅಂತಂದ್ರೆ 8 12 ಮತ್ತು 15ರ ಲ ಸ ಅ ಅಂತ ಕೇಳಿದಾಗ ಫಸ್ಟಿಗೆ ನೀವು 2ರಿಂದ ಭಾಗಿಸ್ಬೇಕು. ಓಕೆ, 2 4 8 2 6 12 15 ಹೋಗಂಗಿಲ್ಲ, 15 ಹಾಗೆ ಇಟ್ಕೋಬೇಕು. ಮತ್ತು 2 2 2 3 6 ಆಮೇಲೆ 15ಕ್ಕೆ 15. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಮತ್ತು 2 1 ಮತ್ತು 3ಕ್ಕೂ 15 ಆಮೇಲೆ 3 3 1 3 5 ನೆಕ್ಸ್ಟು 5 ಆಮೇಲೆ ಎಲ್ಲ 1 ಬಂದು ಈಗ ನೆಕ್ಸ್ಟ್ ಇಂಟು ಮಾಡಬೇಕು. ಹೆಂಗೆ ಇಂಟು ಮಾಡಬೇಕು, ಫಸ್ಟಿಗೆ ಎಲ್ಲಿ 0 ಆಗುತ್ತೆ ಅದನ್ನ ಇಂಟು ಮಾಡಬೇಕು. 2 5 10 ಬಂತು. ಓಕೆ, ನೆಕ್ಸ್ಟ್ ಈಗ ನೋಡಿ 2 2 4 4 3 12 ಬಂತು. 12 ಇಂಟು 10 ಅಂತಂದ್ರೆ 120 ಲ ಸ ಅ ಬರುತ್ತೆ. ಇಲ್ಲಿ ಸರ್ ನಾವು ಬೇರೆ ಬಗ್ಗೆಯಲ್ಲಿ ಮಾಡ್ಬೋದೇನು, ಮಾಡ್ಬೋದು. ಹೆಂಗೆ ನೋಡಿ, 8 12 15 ಈ 8 ಮತ್ತು 12 ಅದಾವಲ್ಲ, ಇವು 4ರ ಮಧ್ಯೆ ಒಳಗೆ ಅದಾವೆ. 4ರಲ್ಲಿ ಬಿಡ್ರಿ, ಎಷ್ಟರಲ್ಲೇ 4 2 4 3 12 15ಕ್ಕೆ 15 ನೆಕ್ಸ್ಟ್ 2 1 3 3 15ಕ್ಕೆ 15 ನೆಕ್ಸ್ಟ್ 3 3 1 3 5 ನೆಕ್ಸ್ಟ್. ಹೌದಾ, ನೆಕ್ಸ್ಟ್ ನೋಡಿರಿ 5 2 10. ಓಕೆ, ಆಮೇಲೆ 4 3 12 12 ಇಂಟು 10 ಅಂತಂದ್ರೆ 120. ಆದ್ರೆ ಮಾಡುವಂತಹ ಕಂಡೀಷನ್ದಾಗ ಹಿಂಗೂ ಆನ್ಸರ್ ಬರುತ್ತೆ. ಮಿಸ್ ಆಗಬಾರ್ದು ಅಂತೇಳಿ ನಾವು ಈ ರೀತಿ ನಾವು ಮಾಡ್ಕೊತ ಹೋಗ್ತೀವಿ. ಓಕೆ, ಡನ್. ಇದು ಲ ಸ ಆದ್ರೆ ಇನ್ನು ಮ ಸ ಲ ಸ ಏನು ಮಾಡ್ತೀವಿ, 1 1 ಬರ್ಬೋದು. ಇನ್ನು ಮ ಸ ಅಂತಂದಾಗ ಏನು ಮಾಡ್ತೀವಿ, ಈಗ ಕೊಟ್ಟಂಥ ಸಂಖ್ಯೆಗಳ ಮ ಸ ಅಂತಂದಾಗ 2 12 16 ಅಂತದ. ಇವುಗಳ ಮ ಸ ಅಂತಂದಾಗ ಈ 3 ಅಂಕಿಗಳು ಒಂದೇ ಅಂಕೆಯಿಂದ ಭಾಗ ಹೋಗ್ಬೇಕು. ಅದು ನಮಗೆ ಮ ಸ. ಓಕೆ, ಯಾವುದ್ರಲ್ಲಿ ಹೋಗುತ್ತೆ ರೀ, 2ರಲ್ಲಿ ಹೋಗುತ್ತೆ. ಓಕೆ, 2 1 2 6 12 2 8 16. ಇನ್ನು ಈ 3 ಅಂಕಿಗಳು ಒಂದೇ ಮಗ್ಗಿಯೊಳಗೆ ಹೋದ್ರೆ ಮುಂದೆ ಕಂಟಿನ್ಯೂ ಮಾಡಬೇಕು, ಇಲ್ಲಂದ್ರೆ ಅಲ್ಲೇ ಸ್ಟಾಪ್ ಮಾಡಬೇಕು. ಹೌದಾ, ಅಂದಾಗ ಇವುಗಳ ಮ ಸ ಅ ಏನಾಗುತ್ತೆ ರೀ,
2 ಅಷ್ಟು ಆಗುತ್ತೆ. ಅಲ್ಲಿ 1 ಬರುವವರೆಗೂ ಮಾಡ್ತಿರ್ತೀವಿ. ಇಲ್ಲಿ ಒಂದೇ ಸಂಖ್ಯೆಯಿಂದ ಎಲ್ಲಿವರೆಗೂ ಭಾಗ ಹೋಗ್ತವಲ್ಲ ಅಲ್ಲಿ ತನಕ ಅಷ್ಟೇ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಅದ 13, 15, 17 ಇವುಗಳ ಮ ಸ ಅಂತಂದಾಗ ಈ 3 ಅಂಕಿಗಳು ಒಂದೇ ಅಂಕಿಯೊಳಗೆ ಭಾಗ ಹೋಗಲಿ ಅಂದ್ರೆ ಅದರ ಅರ್ಥ ಏನು ರೀ, ಇದು ಒಂದರಲ್ಲೇ ಮಾತ್ರ ಭಾಗ ಹೋಗುತ್ತಂತೇಳಿ. ಅಂದ್ರೆ ಈ ಟೈಪ್ ಇದ್ದಾಗ ಯಾವುದೇ ಮಗ್ಗಿಯೊಳಗೆ ಈ 3 ಅಂಕಿಗಳು ಇರದೇ ಇದ್ದಾಗ ಇವುಗಳ ಮ ಸ ಏನಾಗಿರುತ್ತೆ ರೀ, 1 ಆಗಿರುತ್ತೆ. ಇವುಗಳ ಮೇಲೆ ಯಾಕಂತಂದ್ರೆ ಟೈಪ್ 1 ಕ್ವಶನ್ ಮೇಲೆ 1 ಕ್ವಶನ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಓಕೆ, ಡನ್. ಓಕೆ, ಇದು ಟೈಪ್ 1 ಆದ್ರೆ ಇನ್ನು ಟೈಪ್ 2 ನೋಡಿರಿ. ಟೈಪ್ 2 ಅಂತಂದಾಗ ಇಲ್ಲಿ ಏನಾಗುತ್ತೆ ರೀ, ಇದೊಂದು ಮೊದಲ ಸಂಖ್ಯೆ ಮತ್ತು ಇನ್ನೊಂದು 2ನೇ ಸಂಖ್ಯೆಯನ್ನು ಮಲ್ಟಿಫಿಕೇಷನ್ ಮಾಡಿದ ಉತ್ತರ ಅವುಗಳ ಲ ಸ ಮತ್ತು ಮ ಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದು ನೆನಪಿರಬೇಕು. ಇವುಗಳ ಮೇಲೆ ಲೆಕ್ಕವನ್ನು ಮಾಡಬೇಕು. ಈಗ ನೋಡಿರಿ, 2 ಸಂಖ್ಯೆಗಳ ಲ ಸ ಮತ್ತು ಮ ಸಗಳು 168, 6 ಕೊಟ್ಟಾರ. ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಾರ, ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಾರ. ಅಂದ್ರೆ ಈ 4ರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡಿರ್ತಾರೆ, ಅದನ್ನು ನಾವು ಕಂಡುಹಿಡಿಬೇಕು. ಓಕೆ, ಈಗ ಮೊದಲ 2 ಸಂಖ್ಯೆಗಳು ಯಾವ್ಯಾವ್ರಿ ಕೊಟ್ಟಿಲ್ಲ. 1ನೇ ಸಂಖ್ಯೆ 24 ಅಂತ ಕೊಟ್ಟಾರ, ಇನ್ನೊಂದು ಸಂಖ್ಯೆ ನನಗೆ ಗೊತ್ತಿಲ್ಲ, ಅದನ್ನು ಬಿ ಅಂತ ಬರಿತೀವಿ. ಈಕ್ವಲ್ ಟು ಅವುಗಳ ಲ ಸ ಎಷ್ಟು ಅದ ರೀ, 168 ಅದ, ಮ ಸ 6 ಅದ. ಓಕೆ, ಈಗ ಯಾವುದಾದ್ರೂ ಒಂದು ಕೊಟ್ಟಿಲ್ಲ, ಅದನ್ನ ಒಂದು ಕಡೆ ಬರ್ಕೊಂಡು ಉಳಿಕಿದ್ದನ್ನು ಆ ಕಡೆ ಶಿಫ್ಟ್ ಮಾಡಬೇಕು. ಡಿವೈಡೆಡ್ ಬೈ 24. 6 1 6 4 24 ಆಯಿತು. ಆಮೇಲೆ ನೆಕ್ಸ್ಟು 4 1 4 4 16 4 2 ಅಂದ್ರೆ ಇನ್ನೊಂದು ಸಂಖ್ಯೆ ಯಾವುದಂತಂದ್ರೆ 42. ಆಪ್ಷನ್ ನಂಬರ್ ಡಿ ಆಗುತ್ತೆ ರೀ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಪ್ ಕ್ವಶನ್ಸು ನಿಮಗೆ ಬಂದವ. ಓಕೆ, ಡನ್. ನೆಕ್ಸ್ಟು 2ನೇ ಪ್ರಶ್ನೆಯನ್ನು ಅದೇ ರೀತಿ ನಾನು ಕ್ವಶನನ್ನು ನಿಮ್ಗಡೆ ಕೊಟ್ಟಿದ್ದೀನಿ. ಇದನ್ನು ನೀವು ಏನು ಮಾಡಬೇಕು, ಸೊಲ್ಯೂಷನ್ ಮಾಡಿಕೊಂಡು, ಓಕೆ, ನೀವು ಅದೇ ರೀತಿ ನೀವು ಇದನ್ನು ಸೊಲ್ಯೂಷನ್ ಮಾಡಿ ನನಗೆ ಆನ್ಸರನ್ನು ಏನು ಮಾಡಬೇಕು, ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ಕಮೆಂಟ್ ಮಾಡ್ತಿರಲ್ಲ, ಯಾಕಂತಂದ್ರೆ ಎಲ್ಲ ನಾನೇ ಮಾಡಿದ್ರೆ ಹೆಂಗೆ ರೀ, ಹೌದಿಲ್ಲ? ಅದಕ್ಕೋಸ್ಕರ ಒಂದಾದರೂ ನಿಮಗೆ ಯಾಕಂತಂದ್ರೆ ಸ್ವಲ್ಪ ವರ್ಕ್ ಕೊಟ್ಟಾಗ ಏನಾಗುತ್ತೆ, ನಿಮಗೂ ಹೌದು ರೀ ಬರ್ಬೋದು ಆನ್ಸರ್ ಅಂತೇಳಿ. ಇದರ ಆನ್ಸರು ಎಷ್ಟು ಬರ್ತದೆ ಅಂತ ಹೇಳ್ತೀನಿ. ಅಷ್ಟು ಬಂದರೆ ಕರೆಕ್ಟು. ಎಷ್ಟು ಬರಬೇಕು ರೀ, 432 ಇದರ ಆನ್ಸರು ಬರಬೇಕು. ಓಕೆ, ಡನ್. ಓಕೆ, ನೆಕ್ಸ್ಟು 3ನೇ ಸಂಖ್ಯೆಯನ್ನು ನೋಡಿ. ಇಲ್ಲಿ ಅದೇ ಸೇಮ್, ಇಲ್ಲಿ ಏನದ ನಮ್ಮದು 1ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆ ಈಕ್ವಲ್ ಟು ಲ ಸ ಅ ಇಂಟು ಮ ಸ ಅ ಅಂತ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಫಸ್ಟಿಗೆ ನಾವು 2 ಸಂಖ್ಯೆ ಮಾಡ್ತೀವಿ. ಆದರೆ ಇಲ್ಲಿ ಏನು ಕೊಟ್ಟಿರ್ತಾರೆ, 2 ಸಂಖ್ಯೆಗಳ ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ಅಂದರೆ ಇವೆರಡು ಮಲ್ಟಿಫಿಕೇಷನ್ ಮಾಡಿ ಕೊಟ್ಟಾರೆ. ಏನು ಕೊಟ್ಟಾರೆ, 4107. ಆಮೇಲೆ ಈ 2ರಲ್ಲಿ 1 ಕೊಟ್ಟಿರ್ತಾರೆ. ಏನು ಕೊಟ್ಟಾರೆ ಅವರು, ಮ ಸ ಅ. ಈಗ ಲ ಸ ಅ ಕೊಟ್ಟಿಲ್ಲ ಅವರು, ಇಂಟು ಮ ಸ ಕೊಟ್ಟಾರೆ. ಎಷ್ಟು ಅದ ರೀ, 37 ಅದ. ಅಂದಾಗ ಲ ಸ ಅ ಅಂತಂದಾಗ ಏನು ಮಾಡ್ಬೇಕು ರೀ, 4107 ಡಿವೈಡೆಡ್ ಬೈ 37 ಆಗುತ್ತೆ. ಹೌದಾ? ಈಗ ನೀವು ಇದನ್ನು ಡಿವೈಡ್ ಮಾಡಬೇಕು. ಅಂದಾಗ ಎಷ್ಟು ಬರ್ತೈತಿ ಅಂತೇಳಿ ನೋಡಬೇಕು. ಗೊತ್ತಾಗತ್ತಲ್ಲ? ಯಾಕಂತಂದ್ರೆ ಈ ಥರ ಕ್ವಶನ್ಸು ನಿಮಗೆ 100% ಕೇಳ್ತಾರೆ. ಯಾಕಂತಂದ್ರೆ ಯಾವ್ಯಾವ ಟೈಪ್ ಬರ್ತಾವೆ ಅಂತೇಳಿ ನಾನು ಎಲ್ಲ ಹೇಳ್ಕೊತ ಹೋದ್ನಂದ್ರೆ ನಿಮಗೆ ಅದು ಭಾಳಷ್ಟು ಯೂಸ್ ಆಗುತ್ತೆ. ಓಕೆ, ಡನ್. ಸರ್, ಇಷ್ಟು ದೊಡ್ಡ ನಂಬರ್ ಇದ್ದಾಗ ಹೆಂಗೆ ಮಾಡೋದು ರೀ ಅಂತಂದಾಗ ಈ ಕೊನೆಯಲ್ಲಿರುವಂಥ ಸಂಖ್ಯೆನ ನೋಡಿರಿ. ಹೌದಾ? 1ರಲ್ಲಿ ಹೋಗುತ್ತಿಲ್ಲ ಅಂದ್ರೆ ಲಾಸ್ಟಿಗೆ ನಮಗೆ 1 ಬರಬೇಕು. ಅಂದ್ರೆ ಲಾಸ್ಟಿಗೆ ಒಂದು ಆಪ್ಷನ್ ಇಲ್ಲದ ರೀ, 111. ಅಂದ್ರೆ ಇವುಗಳ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ, 111. ಇಷ್ಟು ಸಿಂಪಲ್ಲಾಗಿ ನಾವು ಮಾಡ್ಬೋದು. ಓಕೆ, ಡನ್. ಇದು 2ನೇ ಅದೇ ರೀತಿ ನಾನು ಕ್ವಶನನ್ನು ಕೊಟ್ಟಿದ್ದೀನಿ. ಸೇಮ್ ಅದೇ ರೀತಿ ಅದ ರೀ. ಇದನ್ನು ನೀವು ಏನು ಮಾಡಬೇಕು, 45,360 ಡಿವೈಡೆಡ್ ಬೈ 1260. ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಾನು ಏನು ಮಾಡಿದ್ನಿ, ಕ್ವಶನನ್ನು ಎಲ್ಲ ಡೀಟೇಲಾಗಿ ಹೇಳಿದ್ನಿ. ಆದ್ರೆ ಇಲ್ಲಿ ನೋಡಿರಿ, ಡೈರೆಕ್ಟ್ ಕೊಟ್ಟಂತಹ ಪ್ರಶ್ನೆಯಲ್ಲಿ ಇದರ ಡಿವೈಡೆಡ್ ಬೈ ಮಾಡೀನಿ. ಅಂದಾಗ ಡೈರೆಕ್ಟಾಗಿ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಷ್ಟು ಮಾಡಿದರೆ ಮುಗಿದು. ಈ ಥರ ಆನ್ಸರ ಎಷ್ಟು ಬರ್ತತಿ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡನ್ನ? ಓಕೆ, ನೆಕ್ಸ್ಟು ಈಗ ಟೈಪ್ 3 ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡಿರ್ತಾರೆ, 2 ಸಂಖ್ಯೆಗಳ ಲಸಗಳದ ಏನು ಮಾಡಿರ್ತಾರೆ, ಅವುಗಳದ್ದು ಅಂಕಿಗಳದ್ದು ಅನುಪಾತದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅವುಗಳಲ್ಲಿ ಮಸ ಕೊಟ್ಟಾಗ ಅವುಗಳಲ್ಲಿ ಅತಿ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಅಂದಾಗ ನೀವೇನು ಮಾಡ್ತೀರಿ, ಈಗ ಕೊಟ್ಟಂತಹ 2 ಸಂಖ್ಯೆಗಳ ಅನುಪಾತವನ್ನು ಬರೆದು ಕೊಟ್ಟಂತಹ ಮ ಸವನ್ನು ಇದಕ್ಕೆ ಮಲ್ಟಿಫಿಕೇಷನ್ ಮಾಡಬೇಕು. ಈ 2 ಸಂಖ್ಯೆ 16 5 ಎಷ್ಟು ರೀ, 80.
ಹೌದಾ? ನೆಕ್ಸ್ಟು 16 ನಾಲ್ಕಲೆ ಎಷ್ಟು ರೀ? 4 ಆರಲೆ 24, 4 ಒಂದಲೆ 4, 16 ನಾಲ್ಕಲೆ 64. ಓಕೆ, ಇದ್ರದ್ದು ಎಷ್ಟು ಬಂತು ರೀ? 80, ಆಮೇಲೆ 124. ಇವುಗಳ ಮೊತ್ತ ಅಂತಂದಾಗ 124 ಬಂತು. ಎಷ್ಟದ ರೀ? ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಇಲ್ಲಿ ಕೇಳುವಂಥದ್ದು ಮೊತ್ತ ಕೇಳ್ಬೋದು ಅಥವಾ ವ್ಯತ್ಯಾಸ ಕೇಳ್ಬೋದು. ನೋಡಿರಿ ಎಷ್ಟು ಥರ ಕೇಳ್ತಾರೆ. ಆಮೇಲೆ ದೊಡ್ಡ ಸಂಖ್ಯೆ ಕೇಳ್ಬೋದು, ಆಮೇಲೆ ಅದೇ ರೀತಿ ಚಿಕ್ಕ ಸಂಖ್ಯೆ ಕೇಳ್ಬೋದು, ಅದೇ ರೀತಿ ಗುಣಲಬ್ಧನೂ ಕೇಳ್ಬೋದು. ಈ ಲಾಸ್ಟಲ್ಲಿ ಕೊಟ್ಟಂತಹ ಈ ಮೊತ್ತ ಜಾಗದಾಗ ಇವುಗಳನ್ನೆಲ್ಲ ಯಾವುದಾದರೂ ಒಂದನ್ನು ಕೇಳ್ಬೋದು. ಓಕೆ, ಅರ್ಥ ಆಗತ್ತಲ್ಲ? ಈ ಒಂದೇ ಕ್ವಶನ್ದಾಗ ಎಲ್ಲ ಥರ ಅರ್ಥ ಮಾಡಿಸಿದ್ದು ನಿಮಗೆ. ಓಕೆ, ಇದು ಯಾವಾಗ ಮ ಸ ಅವನ್ನು ಕೊಟ್ಟಿದ್ದಾಗ ಇಂಟು ಮಾಡಬೇಕು. ಇನ್ನು ಸರ ಲಸ ಕೊಟ್ಟರೆ ಹೆಂಗೆ ರೀ? ಲಸ ಕೊಟ್ಟೋದು ನೆಕ್ಸ್ಟ್ ಹೇಳಿ ನೋಡಿರಿ. 2 ಸಂಖ್ಯೆಗಳ ಅನುಪಾತ ಲಸ ಎಷ್ಟು ಕೊಟ್ಟಾರೆ? 3 ಅನುಪಾತ 4 ಕೊಟ್ಟಾರೆ. ಲಸ 84 ಕೊಟ್ಟರೆ ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ನೋಡಿರಿ, ಇಲ್ಲಿ ದೊಡ್ಡ ಸಂಖ್ಯೆ ಕೇಳ್ಬೋದು ಅಂತ ನಾನು ಹೇಳಿನಿ. ದೊಡ್ಡ ಸಂಖ್ಯೆ ಅಂತೇಳಿ ನೆಕ್ಸ್ಟ್ ಕ್ವಶನ್ದಾಗ ಕೊಟ್ಟಿದ್ದಾರೆ. ಅಂದಾಗ ಈಗ ಏನು ಮಾಡ್ತೀರಿ? ಅಲ್ಲಿ ಇಂಟು ಮಾಡಿದ್ರಿ. ಈಗೇನು ಮಾಡ್ತೀರಿ? ಈ ಕೊಟ್ಟಂತಹ ಲಸವನ್ನು ಆ 2 ಅನುಪಾತದಿಂದ ನೀವು ಡಿವೈಡ್ ಮಾಡಿದ್ರೆ ಎಷ್ಟರಲ್ಲಿ ಬಂತು ರೀ? 3 2 6, 3 8 24. ನೆಕ್ಸ್ಟು 3 ಆಯಿತಾ? ನೆಕ್ಸ್ಟ್ ಇದು 4 1 4 2 4 1. ಇದು 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ. ಅವ್ರು ಕೇಳಿದಂಥದ್ದು ಯಾವುದು? ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ 28. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ 24, 21. ಅವುಗಳ ಮೊತ್ತ ಅಂತಂತಂದ್ರೆ ಏನು ಮಾಡ್ತೀರಿ? 28 + 21 ಅಂತಂದ್ರೆ ಎಷ್ಟು ಬಂತು ರೀ? 49. ಓಕೆ, ಅದೇ ರೀತಿ ವ್ಯತ್ಯಾಸ ಅಂತಂದಾಗ ಏನು ಮಾಡ್ತೀರಿ? 28 - 21 ಅಂತಂದ್ರೆ 7. ವ್ಯತ್ಯಾಸ ಅಂದಾಗ ಯಾವ ದೊಡ್ಡದಿರ್ತದಲ್ಲ ಅದರೊಳಗೆ ನೀವು ಸಣ್ಣ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಈ ರೀತಿ ಕ್ವಶನ್ಸ್ಗಳನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತವೆ. ಇದೇನು ರೀ? ಟೈಪಲ್ಲಿ ಬಂದಂತಹ ನೆಕ್ಸ್ಟ್ ಕ್ವಶನ್ಸು. ಓಕೆ, ಅರ್ಥ ಆಗತ್ತಲ್ಲ? ಓಕೆ, ನೆಕ್ಸ್ಟ್ ಈಗ ನಾವು ಏನು ಮಾಡೋಣ ಅಂತಾರೆ? ನೆಕ್ಸ್ಟ್ ಟೈಪಿಗೆ ಹೋಗೋಣ. ಇಲ್ಲಿ ಕೊಟ್ಟಂತಹ ಪ್ರಶ್ನೆಯನ್ನು ನೋಡಿರಿ. ಏನಪ್ಪ ಅಂತಂದ್ರೆ ಇದು ನಿಮ್ಗೆ ಹೊಸ ಟೈಪ್ ಅನಿಸುತ್ತೆ, ಆದ್ರೆ ವೆರಿ ಇಂಪಾರ್ಟೆಂಟ್. ಯಾಕಂತಂದಾಗ ನೋಡಿರಿ, ಇಲ್ಲಿ ಕೊಟ್ಟಂಥ ಪ್ರಶ್ನೆನಲ್ಲಿ ಲಕ್ಷ ಕೊಟ್ಟು ನೋಡಿರಿ. ಇದು ಲಸ ಮಸ ಮೇಲೆ ಬರ್ತತಿಲ್ಲ ಅಂತ ಡೌಟ್ ಆಗುತ್ತೆ. ಏನು ರೀ? 143 ಮೀಟರ್, 78 ಮೀಟರ್ ಮತ್ತು 117 ಮೀಟರ್ 3 ಮರದ ತುಂಡುಗಳನ್ನು ಒಂದೇ ಉದ್ದದ ಹಲಗೆಗಳಾಗಿ ವಿಂಗಡಿಸಬೇಕು. ಪ್ರತಿಯೊಂದು ಹಲಗೆಯ ಗರಿಷ್ಠ ಉದ್ದದಂತ ಅಂದಾಗ ಇವುಗಳ ಮಸ ಕೇಳಿದಂಗೆ. ಈಗ 143, 78ರ ಮಸ ಎಷ್ಟು ಬರುತ್ತೆ? ಅದ ಫೈನಲ್. ಇದು 3 ಸಂಖ್ಯೆಗಳು ನಮಗೆ ಡಿವೈಡೆಡ್ ಬೈ 13 ಹೋಗುತ್ತೆ ರೀ. ಹೌದಿಲ್ಲ? ಹೆಂಗೆ? ಇದು 13 1 13 11, ಇದು 13 6 13 9. ಅಂದ್ರೆ 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾವಲ್ಲ ಅದು ಗರಿಷ್ಠ ಉದ್ದವಾಗಿರುತ್ತೆ. ಅಂದರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೋಡಿರಿ, ವೆರಿ ಸಿಂಪಲ್ ಆಗಿರುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ತೊಗೊಂಡಿನಿ. ಇದು ಅದೇ ರೀತಿಯಾದ, ಆದರೆ ಇದು SSC JDಗೆ ಕೂಡ ಒಂದು ಸಲ ಬಂದದ. ಅದು ವೆರಿ ಇಂಪಾರ್ಟೆಂಟ್ ನಿಮಗೂ ಕೂಡ. ಏನು ಕೊಟ್ಟಾರ? 44 ಮಾವಿನ ಹಣ್ಣುಗಳು, 121 ಬಾಳೆಹಣ್ಣುಗಳು, 11 ಸೇಬುಗಳಿವೆ. ಅವುಗಳ ಹಲವಾರು ಸಾಲುಗಳಲ್ಲಿ ಜೋಡಿಸಬೇಕು. ಇದರಿಂದ ಪ್ರತಿ ಸಾಲಿನಲ್ಲಿ ಸಮಾನ ಸಂಖ್ಯೆಯ ಹಣ್ಣುಗಳು ಮತ್ತು ಪ್ರತಿ ಸಾಲಿನ ಒಂದೇ ರೀತಿಯ ಹಣ್ಣುಗಳು ಬರಬೇಕು. ಹಾಗಾದ್ರೆ ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟು? ಹಿಂಗೆ ಕೊಟ್ಟಾಗ ಏನು ಮಾಡ್ತೀರಿ? ಈ 44, 121 ಮತ್ತು 11 ಇವುಗಳ ಸಹ ಯಾವುದರಿಂದ ಭಾಗ ಹೋಗ್ತಾವ್ರು? 3 ಸಂಖ್ಯೆ 11ರಲ್ಲಿ ಭಾಗ ಹೋಗ್ತಾವೆ. 11 4, 11 11, 11 1. ಹೌದಾ? ಇಷ್ಟು ಕೊಟ್ಟಾಗ ಅವ್ರೇನು ಹಾಕಿ ಇಷ್ಟು ಬಂದರೆ ನಮಗೆ ಲಾಸ್ಟ್ ಫೈನಲ್ ಆನ್ಸರ್ 11 ಅಂತ ಹಾಕಿರಿ ಹಿಂದಿನ ಲೆಕ್ಕದಾಗ. ಈ ಲೆಕ್ಕದಾಗ ಏನು? ಕನಿಷ್ಠ ಸಾಲುಗಳ ಸಂಖ್ಯೆ ಅಂದಾಗ ಇವು 3 ಕೂಡಿಸ್ರಿ. ಎಷ್ಟು ಬಂತು? 11, 15, 16. ಅಂದರೆ ಕನಿಷ್ಠವಾಗಿ ನಾವು 16 ಸಾಲುಗಳನ್ನು ಮಾಡ್ಬೋದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿ, ಕೊಟ್ಟಂತಹ ಪ್ರಶ್ನೆಯಲ್ಲಿ ಒಂದೇ ಸ್ಟೆಪ್ ನಿಂತರ ಅದು ಕ್ವಶನಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕೇಳಿದಾಗ ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟ್ ಈಗ ಟೈಪ್ 5ನೇ ಏನಪ್ಪ ಅಂತಂದ್ರೆ 1ನೇ ಟೈಪ್ ಬಂದರೆ ಇದು ಬಂದಂಗೆ ಅದರ ಒಂದು ಸ್ವಲ್ಪ ಚೇಂಜಸ್ ಏನು ಪಾಯಿಂಟ್ ಒಳಗೆ ಕೊಟ್ಟಿರ್ತಾರೆ. ಏನಪ್ಪ? 0.5, 0.02, 0.3 ಅದ. ಏನು ರೀ? 0.5, ಅದೇ ರೀತಿ 0.02, ಅದೇ ರೀತಿ 0.3 ಕೊಟ್ಟಾರೆ. ಇವುಗಳನ್ನ ನಾವು ಪಾಯಿಂಟಿಂದ ಹೊರಗೆ ತೆಗಿಬೇಕಂದ್ರೆ ಇದಕ್ಕಿಂಟು ಎಷ್ಟು ಮಾಡಬೇಕಂತಂದಾಗ ಈಗ ಇವುಗಳಲ್ಲಿ ಪಾಯಿಂಟ್ ಆದಮೇಲೆ ಅತಿ
ಹೆಚ್ಚು ಸಂಖ್ಯೆಗಳಿದ್ದದ್ದು ಇದು ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಅದಾವೆ ಅಂದ್ರೆ ಇದಕ್ಕೆ 2 ಸೊನ್ನೆಲೆ ಇಂಟು ಮಾಡ್ಬೇಕು. ಅಂದಾಗ ಎಷ್ಟಾಯ್ತು ರೀ 100ರಲ್ಲಿ ಇಂಟು ಮಾಡಬೇಕು ಅಂತಂದಾಗ ಇದು ಎಷ್ಟಾಯ್ತು ರೀ 1 ಪಾಯಿಂಟ್ ಐತಿ ಅಂದರೆ ಇದಕ್ಕೆ 100 ಇಂಟು ಮಾಡಿದ್ರೆ 50 ಆಯಿತು. ಇದಕ್ಕೆ ಇದು 2 ಆಯಿತು, ಆಮೇಲೆ ಇದು 30 ಆಯಿತು. ಇವುಗಳದ್ದು ಏನು ಮಾಡ್ಬೇಕು, ನಾನು ಫಸ್ಟಿಗೆ ಲಸ ತೆಗಿಬೇಕು. ಲಸ ತೆಗೆದ್ಮೇಲೆ ಎಷ್ಟು ಬಂತು ನೋಡಿರಿ, 2ರಲ್ಲಿ 2 25ರಲ್ಲಿ ಹೋಯ್ತು ರೀ, ಆಮೇಲೆ 2 1ಲೆ, ಆಮೇಲೆ 2 15ರಲ್ಲಿ, ನೆಕ್ಸ್ಟ್ 5ರಲ್ಲಿ 5 25, ನೆಕ್ಸ್ಟ್ 5 3ರಲ್ಲಿ, ನೆಕ್ಸ್ಟ್ 5ರಲ್ಲಿ, ನೆಕ್ಸ್ಟ್ 3, ಹೌದಾ, ನೆಕ್ಸ್ಟ್ 3ರಲ್ಲಿ ಮುಗೀತು. ಈಗ ಇಂಟು ಮಾಡಿ 5 2ಲೆ 10, ಆಮೇಲೆ 5 3ಲೆ 15, 15 ಇಂಟು 10 ಅಂದಾಗ ಎಷ್ಟು ಬಂತು ರೀ 150 ಬಂತು. ಆದ್ರೆ 150 ನಮ್ಮದು ಆಪ್ಷನ್ದಾಗ ಇರೋಂಗಿಲ್ಲ. ಯಾಕಂತಂದ್ರೆ ಕೊಟ್ಟಂತಹ ಪ್ರಶ್ನೆ ನಮಗೆ ಡೆಸಿಮಲ್ ಪಾಯಿಂಟ್ ಒಳಗದ ಅಂತಂದ್ರೆ ಇದನ್ನು ಪಾಯಿಂಟ್ ಒಳಗೆ ಮಾಡ್ಬೇಕು. ಹೆಂಗೆ ರೀ ಅಂತಂದಾಗ ಇಲ್ಲಿ ಎಷ್ಟು ಇಂಟು ಮಾಡಿರ್ತೀರಿ ಅದೇ ಸಂಖ್ಯೆಯನ್ನು ನಾವು ಇಲ್ಲಿ ಡಿವೈಡ್ ಮಾಡಬೇಕು. ಅಂದಾಗ ಎಷ್ಟು ಬಂತು ರೀ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ 1.5 ನಮ್ಮದು ಈ ಥರದ ಲಸ ಆಗುತ್ತೆ. ನೋಡಿ, ವೆರಿ ಸಿಂಪಲ್ ಆಗೈತಿ. ಒಂದೇ ಒಂದು ಸ್ಟೆಪ್ಪು, ಸ್ಟಾರ್ಟಿಂಗ್ ಪಾಯಿಂಟನ್ನು ಹೊರಗೆ ತೆಗೆದು ಲಾಸ್ಟಿಗೆ ಪಾಯಿಂಟಿಂದ ಒಳಗೆ ತರಬೇಕು. ಓಕೆ, ಡನ್. ಅದೇ ರೀತಿ ಮಸ ಕೇರಾಗೂ ಸೇಮ್ ರೀ. ಸೇಮ್ ಅಂತಂದಾಗ ನೋಡಿ 0.2 ಅದ ರೀ, ಆಮೇಲೆ 0.3 ಅದ, ಆಮೇಲೆ 0.5 ಅದ. ಇವುಗಳಿಗೆ ಇಂಟು ನಾವು ಎಲ್ಲದಕ್ಕೂ ಪಾಯಿಂಟ್ ಒಂದೊಂದೇ ಅದ ಅಂತಂದಾಗ ಇಂಟು 10 ಮಾಡ್ತೀವಿ. ಅಂದಾಗ ಇದು 2 ಆಯಿತು, ಇದು 3 ಆಯಿತು, ಇದು 5 ಆಯಿತು. 3 ಸಂಖ್ಯೆಗಳು ಒಂದೇ ಮಗ್ಗಿಯೊಳಗೆ ಭಾಗ ಹೋಗ್ಬೇಕಂತಂದ್ರೆ ನೋಡಬೇಕು, ಒಂದೇ ಮಗ್ಗಿಯೊಳಗೆ ಹೋಗೋಂಗಿಲ್ಲ. ಅಂದರೆ ಇದು ಮಸ ಎಷ್ಟು ಬಂತು, 1 ಬಂತು. ಆದ್ರೆ ನಮ್ದು ಆನ್ಸರು ಪಾಯಿಂಟ್ ಒಳಗಿರ್ಬೇಕಂದಾಗ 1 ಡಿವೈಡೆಡ್ ಬೈ ಇಲ್ಲೆಷ್ಟು ಇಂಟು ಮಾಡಿರ್ತೀರಿ ಅದನ್ನ ಇಲ್ಲಿ ಡಿವೈಡ್ ಮಾಡಬೇಕು. ಅಂದಾಗ 0.1 ಈಸ್ ಇದರದ್ದು ಮಸ ಆಗುತ್ತೆ. ಗೊತ್ತಾಯ್ತಲ್ಲ, ಇದು ಟೈಪ್ ನಂಬರ್ 5 ಅಂತ ಹೇಳ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ಸ್ ಇದಕ್ಕೆ ನೀವು ಕೊಡಬೇಕಾಗತ್ತೆ. ಡನ್ನ. ಓಕೆ, ಈಗ ನೆಕ್ಸ್ಟ್ ಕ್ವಶನನ್ನು ಹೇಳ್ತೀನಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಟೈಪ್ ಆಗುತ್ತೆ. ಯಾಕಂತಂದ್ರೆ ಇವು ಏನಾಗುತ್ತೆ ಅಂತಂದ್ರೆ ಭಿನ್ನ ರಾಶಿ ಒಳಗೆ ಕೊಟ್ಟಂತಹ ಪ್ರಶ್ನೆಗಳಿರ್ತವೆ. ಅವುಗಳಲ್ಲಿ ಕೊಟ್ಟಾಗ ಲಸ ಹಾಕಿದಾಗ ಮೇಲಿನ ಸಂಖ್ಯೆಗಳ ಲಸ ಫಸ್ಟ್ ತೆಗೆದು ಆಮೇಲೆ ಕೆಳಗಿನ ಸಂಖ್ಯೆಗಳ ಮಸ ತೆಗೆದು ಅದನ್ನು ಏನು ಮಾಡಬೇಕು, ಡಿವೈಡೆಡ್ ಬೈ ಮುಖಾಂತರ ಹೀಗೆ ಇಡಬೇಕು. ಅದೇ ರೀತಿ ಮಸ ಹಾಕಿದಾಗ ಫಸ್ಟ್ ಮಸ ತೆಗೆದು ಆಮೇಲೆ ಕೆಳಗಿನ ಸಂಖ್ಯೆದು ಲಸ ತೆಗಿಬೇಕು. ಈಗ ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತೀನಿ. ಓಕೆ, ನೋಡಿರಿ ಫಸ್ಟ್ ಏನದ ನೋಡಿರಿ, ಮೇಲಿನ ಲಸ ಅಂತಂದಾಗ ಓಕೆ, ಲಸ ಅಂತಂದಾರ ಈಗ ಮೇಲಿನ ಸಂಖ್ಯೆಗಳ ಲಸ ತೆಗಿಬೇಕು. ಯಾವುದು ರೆಡ್ ಮಾರ್ಕ್ಲಿನ ಮಾರ್ಕ್ ಮಾಡಿ ನೋಡಿರಿ, ಅವುಗಳದ ಲಸ ತೆಗಿಬೇಕು. ಯಾವೇನದ ನೋಡಿರಿ, 36 ಅದ, ಅದೇ ರೀತಿ 42 ಅದ, ಅದೇ ರೀತಿ 54. ಇವುಗಳದ್ದು ಏನು ಮಾಡಬೇಕು, ಲಸ ತೆಗಿಬೇಕು. ಈಗ ನೋಡಿರಿ ಹಿಂದಿನ ಯಾವ್ಯಾವ ನಾವು ಟೈಪ್ ಮಾಡೀವಿ ಒಂದೇ ಟೈಪ್ ಇಲ್ಲಿ ಅಪ್ಲೈ ಆಗುತ್ತಾ, ಹೌದಾ, ಒಂದೇ ಟೈಪ್ ಬಂದರೆ ಇದು ನಿಮಗೆ ಬಂದಂಗೆ. ಅದಕ್ಕೆ ನಾನು ಸೀರಿಯಲ್ ವೈಸ್ ಹೇಳ್ತಿರ್ತೀನಿ, ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡ್ತಾ ಹೋಗ್ರಿ. ಓಕೆ, ಡನ್. ಇವುಗಳದ್ದು ಲಸ ತೆಗಿಬೇಕು. ನಾನು ಫಸ್ಟಿಗೆ ನಾನು ಎಷ್ಟರಲ್ಲಿ ಹೊಡಿತೀನಿ, 4ರಲ್ಲಿ ಹೋಗುತ್ತೇನೆ ರೀ, 4ರಲ್ಲಿ ಇಲ್ಲ, ಹೌದಾ. ಈಗ ಜಸ್ಟ್ ನಾನು 2ರಲ್ಲೇ ಸ್ಟಾರ್ಟ್ ಮಾಡೋದು. 2ರಲ್ಲಿ 2 ಎಷ್ಟರಲ್ಲಿ, 2 18ರಲ್ಲಿ, ಆಮೇಲೆ 2 2ರಲ್ಲಿ 2 1, ನೆಕ್ಸ್ಟ್ 2 2ರಲ್ಲಿ 2 7, ಮತ್ತು 2ರಲ್ಲಿ 2 9ರಲ್ಲಿ 18, 21 ಹಂಗೆ ಇಟ್ಕೊಂಡ್ಬಿಟ್ರಿ, ಇದು ಹಂಗೆ ಇಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ 3ರಲ್ಲಿ ಅಥವಾ 9ರಲ್ಲಿ ಹೋಗುತ್ತೆ ನೋಡಿರಿ, ಡೈರೆಕ್ಟಾಗಿ 9ರಲ್ಲಿ ಹೊಡ್ಬಿಟ್ರಿ. 9 ಎಷ್ಟರಲ್ಲಿ, 9 3ರಲ್ಲಿ 9 1ರಲ್ಲಿ 9 ಇಲ್ಲ 3ರಲ್ಲೇ ಹೊಡ್ಬಿಡ್ರಿ. ಓಕೆ, 3ರಲ್ಲೇ ಹೊಡೆದ್ಬಿಡು, ನಿಮಗೂ ಈಸಿ ಆಗುತ್ತೆ. ಓಕೆ, ಡನ್. 3 3ಲೆ 9, 3 7ಲೆ 3 9ಲೆ, ಹೌದಾ. ನೆಕ್ಸ್ಟ್ ಮತ್ತು 3ರಲ್ಲೇ 3 1ಲೆ 3 3ಲೆ 7ಕ್ಕೆ 7, ನೆಕ್ಸ್ಟ್ 3 ಈ 7ಕ್ಕೆ 7, 3 1ಲೆ 3, ನೆಕ್ಸ್ಟ್ 7. ಇದೆಲ್ಲ ಹೋಯ್ತು. ಈಗ ಇವುಗಳದ್ದು ಇಂಟು ಮಾಡಿದರೆ ನಮಗೆ ಎಷ್ಟು ಬಂತು ನೋಡಿರಿ, 7 3ಲೆ 21, ಹೌದಾ, 21 3ಲೆ 63, 61 63 ಆಯಿತು. ಓಕೆ, ನೆಕ್ಸ್ಟು 2 2ಲೆ 4, 4 3ಲೆ 12, ಅಂದರೆ 2 3ಲೆ 6 75, ಅಂದರೆ 756 ಬಂತು. ಇದೇನು ಲಸ ಆಯಿತು. ಇದೇನು ರೀ LCM ಆಯಿತು. ನೆಕ್ಸ್ಟ್ ಈಗ ಕೆಳಗಿನ ಸಂಖ್ಯೆಗಳದ್ದು ಏನು ಮಾಡಬೇಕು, ಮಸ ಮಾಡಬೇಕು. ಕೆಳಗಿನ ಸಂಖ್ಯೆ ಅವ್ರಿಗೆ ಪಿಂಕ್ ಕಲರ್ಲೆ ಮಾರ್ಕ್ ಮಾಡ್ತೀನಿ ನೋಡಿರಿ, ಮಸ 125, ಆಮೇಲೆ 25, ಆಮೇಲೆ 55,
ಓಕೆ ಡನ್. ಇವುಗಳದ್ದು ಏನು ಮಾಡ್ಬೇಕು ರೀ, ನಾನು ಮಸ ತೆಗಿತೀನಿ. ಹೆಂಗೆ ನೋಡಿರಿ, ಫಸ್ಟಿಗೆ ಎಲ್ಲ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಹೋಗ್ಬೇಕು. 5 ಹೊಡ್ರಿ. 5 ಎಷ್ಟರಲ್ಲೇ 5 25ಲೇ 5 5ಲೇ 5 11ಲೇ. ಇನ್ನು ಹೋಗಂಗಿಲ್ಲ ಅಂದ್ರೆ ಇವುಗಳದ್ದು ಮಸ ಎಷ್ಟು ಬಂತು ರೀ, 11 ನಮ್ಮದು ಬಂತು. ಈಗ ನಾವು ಯಾವ ರೂಪದಾಗ ಬರಿಬೇಕು ರೀ, ಈಗ ಮಸ ಹಾಕಿದಾಗ ಕೆಳಗಿನ ಸಂಖ್ಯೆಗಳು ನೋಡಿರಿ, ಫಾರ್ಮುಲಾ ನಮ್ಮದು ಬರಿತೀನಿ ಇನ್ನೊಂದು ಸಲ ಆದ ನಿಮಗೆ ಏನು ರೀ, ಲ ಸ ಅ ಕೇಳಿದಾಗ ಏನು ಮಾಡ್ಬೇಕು ರೀ, ಮೇಲಿನ ಸಂಖ್ಯೆಗಳ ಲ ಸ ಅ ಬರೆದು ಡಿವೈಡೆಡ್ ಬೈ ಕೆಳಗಿನ ಸಂಖ್ಯೆಗಳ ಮ ಸ ಅವನ್ನು ಬರಿಬೇಕು. ಓಕೆ, ಈಗ ಎರಡು ಸಿಕ್ಕಾವು. ಏನೈತೆ ರೀ, 756 ಡಿವೈಡೆಡ್ ಬೈ 11. ಇದು ನಮ್ಮದು ಫೈನಲ್ ಆಗಿ ಬರುವಂತಹ ಉತ್ತರವಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇದು ಪ್ರಾಬ್ಲಮ್ ಆಗಿರುತ್ತೆ. ಈ ರೀತಿ ನಿಮಗೆ ಕ್ವಶನ್ಸು 100% ಬಂದೇ ಬರ್ತಾವಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಯಾಕಂತಂದ್ರೆ ನಿಮಗೆ ಎಲ್ಲ ಟೈಪ್ ಹೇಳಿದ ಮೇಲೆ ಅಂದ್ರೆ ಯಾವುದೂ ಮಿಸ್ ಮಾಡಬಾರ್ದು. ಫ್ರೀ ಕ್ಲಾಸಸ್ ಅಂತಂದ್ರೆ ಏನು ಬಿಡಪ್ಪ ಶಾರ್ಟ್ಕಟ್ ಹೇಳ್ತಾರಂತೆ ಆಗ್ಬೋದು. ಈಗೆಲ್ಲ ಹುಡುಗರು ಒಳ್ಳೆ ರಿಸಲ್ಟ್ ನಮ್ಗೆ ಬಂದದ್ದು ಈಗಾಗಲೇ. ಅದೇ ರೀತಿ ಕ್ಲಾಸಸ್ ಭಾಳಷ್ಟು ಜನ ಯೂಸ್ ತೊಗೊಂಡಾರ. ಅದೇ ರೀತಿ ನಾನು ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನಿಮಗೆ ಮ ಸ ಅ ಕಂಡುಹಿಡಿ ಅಂತೇಳಿ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಮ ಸ ಅ ಅಂತಂದಾಗ ಇದನ್ನೂ ನಾನು ಮಾಡ್ತೀನಿ, ನಿಮಗೆ ಆಮೇಲೆ ಹೋಮ್ವರ್ಕನ್ನು ಕೊಡ್ತೀನಿ. ಓಕೆ, ಇದು ಮ ಸ ಅ ಅಂತಂದಾಗ ಏನು ಮಾಡ್ಬೇಕು ರೀ, ಫಸ್ಟಿಗೆ ಬ್ಲೂ ಕಲರ್ಲೇ ಮಾರ್ಕ್ ಮಾಡ್ತೀವಿ. 8 ಮೇಲಿನ ಸಂಖ್ಯೆಗೆ ಏನು ಮಾಡ್ಬೇಕು ರೀ, ಮಸ ತೆಗಿಬೇಕು. 8 56 176 ನೋಡಿರಿ, 8 56 176 ಇವುಗಳದ್ದು ಏನು ಮಾಡ್ಬೇಕು ರೀ, ಮ ಸ ಅವನ್ನು ತೆಗಿಬೇಕು. ಅಂದಾಗ ಎಷ್ಟರಲ್ಲಿ ಹೋಗುತ್ತೆ ರೀ, 8ರಲ್ಲೇ ಹೊರಟ್ಬಿಟ್ರಿ. 8 1ಲೇ ಹೋಗುತ್ತೆ. ಆಮೇಲೆ 8 7 56 8 2 16 8 2 16 ಅಂದ್ರೆ ಮ ಸ ಅ ಎಷ್ಟು ಬಂತು ರೀ, 8 ಬಂತು. ಈಗ ನೆಕ್ಸ್ಟ್ ಲ ಸ ತೆಗಿಬೇಕು. ಲ ಸ ಅಂತಂದಾಗ ನಾನು ಪಿಂಕ್ ಕಲರ್ಲೇ ಮಾರ್ಕ್ ಮಾಡ್ತೀನಿ. ಯಾವುದು, 15 225 75 ನೋಡಿರಿ, 15 225 ಆಮೇಲೆ 75 ಇದನ್ನು ನಾವು ಮಸ ಲ ಸ ತೆಗಿಬೇಕು. ಅಂದಾಗ ಎಷ್ಟರಲ್ಲಿ ಹೊಡಿತೀರಿ, 3ರಲ್ಲೇ ಹೊಡಿರಿ. 2ರಲ್ಲಿ ಅಂತೂ ಯಾವ ಹೋಗಲ್ಲ. 3 5 15 ನೆಕ್ಸ್ಟ್ 3 7 21 ಆಮೇಲೆ 3 5 ಆಮೇಲೆ 3 2ರಲ್ಲಿ 6 3 5 15 ನೆಕ್ಸ್ಟ್ ಮತ್ತು ಯಾವುದ್ರಲ್ಲಿ ಹೊಡಿತೀರಿ, 3ರಲ್ಲೇನೆ ಹೊಡಿರಿ. 5 ಅಂತೂ ಹೋಗಂಗಿಲ್ಲ, 5 ಹಂಗೆ ಇಟ್ಕೊಂಡ್ಬಿಟ್ರಿ. 3 1 3 2ರಲ್ಲಿ 6 3 5 ಆಮೇಲೆ 25 ನೆಕ್ಸ್ಟ್ 5ರಲ್ಲೇ 5 1 5 5 ಆಮೇಲೆ 5 5 ನೆಕ್ಸ್ಟ್ 5ರಲ್ಲೇ ಮುಗೀತು. ಈಗ ನಾವು ಮಲ್ಟಿಫಿಕೇಷನ್ ಮಾಡಿರಿ. ಎಷ್ಟು ಬಂತು, 5 5 25 25 3 75 75 3 225 ಅಂದ್ರೆ ಲ ಸ ಅ ಎಷ್ಟು ಬಂತು ರೀ, 225. ನಮಗೆ ಎರಡು ಸಿಕ್ಕು, 225 ಮತ್ತು 8. ಈಗ ಮ ಸ ಅ ಟೋಟಲ್ ನಮ್ಮದು ಕ್ವಶನಲ್ಲಿ ಕೇಳಿದಂಥದ್ದು ಮ ಸ ಅ. ಓಕೆ, ಅವುಗಳದ್ದು ಏನು ಮಾಡ್ತೀರಿ, ಮೇಲಿನ ಸಂಖ್ಯೆಗಳ ಮ ಸ ಅ ತೆಗೆದು ಡಿವೈಡೆಡ್ ಬೈ ಕೆಳಗಿನ ಸಂಖ್ಯೆಗಳ ಲ ಸ ಅ ಅಂತೇಳಿ ಫಾರ್ಮುಲಾ ಅದ. ಇಲ್ಲಿ ನೋಡಿರಿ, ಇದ್ರ ತಕ್ಕಂಗೆ ಬರೆದ್ರೆ ಏನಾಯ್ತು ರೀ, 8 ಡಿವೈಡೆಡ್ ಬೈ 225. ಇದು ನಮ್ಮದು ಫೈನಲ್ ಆಗಿ ಕೊಟ್ಟಂತಹ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಓಕೆ, ನಮ್ದು ಇದೇನು ರೀ, ಎಲ್ಲ ಟೈಪ್ಸನ್ನು ನಿಮ್ಮ ಮುಂದೆ ನಾನು ತಂದಿಟ್ಟಿದ್ದೀನಿ. ಈಗ ನಿಮಗೆ ಈ ಲಾಸ್ಟ್ ಟೈಪಲ್ಲಿ ನಿಮಗೆ 1 2 ಹೋಮ್ವರ್ಕ್ ಕೊಡ್ತೀನಿ, ಮಾಡ್ತೀರಿ? ಓಕೆ, ಏನದ ನೋಡಿ, ಫಸ್ಟಿಗೆ ಎರಡು ಕ್ವಶನ್ ಕೊಡ್ತೀನಿ. ಒಂದನೇದು ಏನಪ್ಪ ಅಂತಂದ್ರೆ 30 ಡಿವೈಡೆಡ್ ಬೈ 12, ಅದೇ ರೀತಿ 50 ಡಿವೈಡೆಡ್ ಬೈ 48, ಅದೇ ರೀತಿ 10 ಡಿವೈಡೆಡ್ ಬೈ 4 ಇವುಗಳ ಲ ಸವನ್ನು ತೆಗಿರಿ. ಓಕೆ, ಲ ಸ ತೆಗಿರಿ. ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ನೋಡಿರಿ, ಏನದ ಇಲ್ಲಿ ಕೂಡ ನಿಮಗೆ ಒಂದು ಮಸ ಮೇಲೆ ಕೊಡ್ತೀನಿ. ಓಕೆ, ಡನ್. ಮಸ ಮೇಲೆ ಮಾಡ್ತಿರಲ್ಲ. ಓಕೆ, 9 ಡಿವೈಡೆಡ್ ಬೈ 30, ಅದೇ ರೀತಿ 27 ಡಿವೈಡೆಡ್ ಬೈ 60, ಅದೇ ರೀತಿ ಇನ್ನೊಂದು ಇದು 60, ಆಮೇಲೆ 81 ಡಿವೈಡೆಡ್ ಬೈ 90 ಇವುಗಳದ್ದು ಏನು ಮಾಡ್ಬೇಕು ರೀ, ಮ ಸವನ್ನು ನೀವು ತೆಗಿಬೇಕು. ಹೌದಾ? ಇವುಗಳನ್ನ ಎರಡು ನೀವು ಆನ್ಸರನ್ನು ನನಗೇನು ಮಾಡ್ಬೇಕು ರೀ, ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ಕರೆಕ್ಟ್ ಆನ್ಸರನ್ನು ಮಾಡ್ಬೋದು. ಅದೇ ರೀತಿ ನೆಕ್ಸ್ಟು ಡೆಸಿಮಲ್ ಒಳಗಿಂದು 1 2 ಹೋಮ್ವರ್ಕ್ ಕೊಡ್ತೀನಿ. ಓಕೆ,
ಒಂದನೇ ಕ್ವಶನ್ ಏನದ ರೀ 0.4, ಅದೇ ರೀತಿ 0.12, ಅದೇ ರೀತಿ 0.8 ಇವುಗಳದ್ದು ಲಸಾವನ್ನು ತೆಗಿರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಮಸ ಮೇಲೆ ಕೊಡ್ತೇವೆ. ಏನಪ್ಪ ಅಂತಂದ್ರೆ 1, 0.1, 0.01 ಇವುಗಳದ್ದು ಮಸವನ್ನು ತೆಗೆದು ನೀವು ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ಅರ್ಥ ಆಗತ್ತಲ್ಲ ಹೇಳೋದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದು ನಾನು. ಇವುಗಳನ್ನ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಓಕೆ, ಡನ್. ಇನ್ನು ಇನ್ನೊಂದು ಈ 4 ಪ್ರಶ್ನೆಗಳಿಗೆ ನೀವು ಹೋಮ್ವರ್ಕನ್ನು ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಮತ್ತು ನಿಮಗೆ ಮುಂದಿನ ಕ್ಲಾಸಲ್ಲಿ ಇದೇ ರೀತಿ ನೆಕ್ಸ್ಟ್ ಟಾಪಿಕನ್ನು ತರ್ತೀನಿ. GK ಕೂಡ ಮಾಡ್ತೀನಿ. ಅದೇ ರೀತಿ ಈಗ ನೆಕ್ಸ್ಟು GK ಮತ್ತು ಸೈನ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕ್ಲಾಸನ್ನು ಮಾಡ್ತೀನಿ. ಅದೇ ರೀತಿ ಏರ್ಫೋರ್ಸ್ ಬಗ್ಗೆನೂ ಮಾಡ್ತಾಯಿದ್ದೀನಿ. ಅದೇ ರೀತಿ ಈಗ ನೇವಿ ಕೂಡ ನಿಮ್ಮದು ಕರೆದಾರ, ಅವುಗಳ ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿರಿ ಎಲ್ಲರೂ. ಅದನ್ನು ನಾನು ನಿಮಗೆ ಪ್ರಿಪ್ರೇಷನ್ ಯಾವ್ಯಾವ ಟಾಪಿಕ್ಸ್ ಬರ್ತಾವೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಅಂತೇಳಿ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಅದೇ ರೀತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿರಿ. ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾರೋ ಅವ್ರಿಗೆಲ್ಲರೂ ಶೇರ್ ಮಾಡಿರಿ. ಅದೇ ರೀತಿ ಏನಾದರೂ ಇದ್ದರೆ ನೀವು ನನ್ನ ನಂಬರಿಗೆ ಕಮೆಂಟ್ ಮುಖಾಂತರ ನೀವು ಹೇಳ್ಬೋದು. ಏನೇ ಇದ್ರೂ ನಾವು ಕ್ವಶನ್ ಇದ್ರೆ ಇದಕ್ಕೆ ನೀವು ಏನು ಮಾಡಿರಿ, ಕಮೆಂಟ್ ಮುಖಾಂತರ ಹೇಳಿರಿ. ಅದೇ ರೀತಿ ಇನ್ಸ್ಟಾಗ್ರಾಮು, ವಾಟ್ಸಪ್ ಗ್ರೂಪ್ ಅದ ರೀ. ಅದೇ ರೀತಿ ಟೆಲಿಗ್ರಾಮು ಗ್ರೂಪ್ ಅದ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ, ನೀವು ಹೋಗಿ ಜಾಯ್ನ್ ಆಗಿರಿ. ಅದರಲ್ಲಿ ನಾನು ಇನ್ಫಾರ್ಮೇಷನ್ PDFs ಎಲ್ಲ ಹಾಕ್ತಿರ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.